ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿನ ಕೊಡಬೇಕು, ಖಾಸಗಿಗೆ, ಅದರಲ್ಲೂ ಕೂಡ ಖಾಸಗಿ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಬಿಲ್ಲನ್ನು ತರಕೊಟ್ಟಿದೆ. 2024ರಲ್ಲಿ ಅಂಗೀಕಾರ ಆಗಿರೋ ಬಿಲ್ಲು ಇಲ್ಲಿವರೆಗೂ ಯಾಕೆ ಇಟ್ಕೊಂಡ್ರು? ಈಗ ಅದನ್ನು ತರೋ ಉದ್ದೇಶ ಏನು? ಈಗ ಏನೋ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಿದೆ, ಆ ಕಾರಣಕ್ಕೆ ಇವರೇನಾದರೂ ಈಗ ಉದ್ಯಮಿಗಳನ್ನ ಈ ಬಿಲ್ ತರ್ತೀವಿ ಅಂತ ಎದುರಿಸೋ ಮುಖಾಂತರ ಏನಾದರೂ ಚೆಂದಾಗಿಂದ ಏನಾದರೂ ವಸೂಲಿ ಮಾಡೋಕೆ ಕೊಟ್ಟಿದ್ದಾರೆ. ಬಯೋಕಾನ್ ಮುಖ್ಯಸ್ಥರಿದ್ದಾರಲ್ಲ ಕಿರಣ್ ಮಜುಮ್ದಾರ್ ಅವರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದಾರೆ. ಏನಕ್ಕೆ? ಕೆಲಸ ಗೊತ್ತಿರೋರು, ಸ್ಕಿಲ್ಡ್ ಇರೋರು ಎಲ್ಲಾದರೂ ಇದು ತೊಗೊಳ್ತೀವಿ ನಾವು ಅಂತ. ಯಾಕೆ ಸ್ಕಿಲ್ ಇರೋರು ಇಲ್ಲಿಲ್ವಾ? ಕೆಲಸ ಗೊತ್ತಿರೋರು ಇಲ್ಲಿಲ್ವಾ? ವಿದ್ಯಾವಂತರಲ್ಲಿ ಇಲ್ವಾ? ಹಂಗಾದ್ರೆ ನೀವು ಕಂಪ್ನಿ ಏನಕ್ಕೆ ಶುರು ಮಾಡಿದ್ರಿ ಇಲ್ಲಿ? ಇದನ್ನು ಮಳಗಾಡು ಅಂತ ಮಾಡಿದ್ರ ನೀವು? ಹೇಳಿ, ನಿಮಗೆ 100 ಎಕರೆ ಜಿಗಣಿನಲ್ಲಿ ಜಾಗ ಕೊಟ್ಟಿದ್ದಾರಲ್ಲ, ಯಾರ್ದದು? ಅದೇ ನೀವು ಪಿತಾರ್ಜಿತ ಆಸ್ತಿನ? ಅದು ಏನು ಅಲ್ವಲ್ಲ, ನಮ್ಮ ರೈತರ ಆಸ್ತಿ ಕಣ್ರಿ ಅದು. ನೀವು ನಮ್ಮ ರೈತರ ಮಕ್ಕಳಿಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತೀರಿ ನೀವು? ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತಾ ಇಲ್ಲ ಕಣ್ರಿ ಲೋಕಲ್ ಅವರಿಗೆ, ಕನ್ನಡಿಗರಿಗೆ. ನೀನು ಯಾವ ಭಾಷೆ, ನೀನು ಯಾವ ಸ್ಟೇಟ್ನವನು ಅಂತ ಕೇಳಿ ಇವತ್ತು ಕೆಲಸ ಕೊಡುವಂಥ ಪರಿಸ್ಥಿತಿನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಈ ಉದ್ಯಮಿಗಳು, ಈ ಕಾರ್ಪೊರೇಟ್ನವರು. ಆ ಕಾರಣಕ್ಕೋಸ್ಕರ ಸರ್ಕಾರ ಒಂದು ಬಿಲ್ಲನ್ನು ತರಕೊಟ್ಟಿದೆ ಇವತ್ತು. ಅದನ್ನು ಕೂಡ ಇವತ್ತು ವಿರೋಧ ಮಾಡ್ತಿದ್ದಾರೆ ಈ ಉದ್ಯಮಿಗಳು ಅಂತ ಹೇಳಿದ್ರೆ. ಏನಿರಬೇಕು ಇವ್ರ ಮನಸ್ಸಲ್ಲಿ, ಎಂಥ ಮಾನಸಿಕತೆ ಇರಬೇಕು ಇವ್ರದ್ದು? ಒಂದು 10 ಜನರು ಕೊಟ್ಟಿರ್ತೀರಿ, ನೀವು ಒಪ್ಕೊಳ್ತೀವಿ ನಾವು ಇಲ್ಲ ಅಂತಲ್ಲ. ಆದರೆ ಇವತ್ತು ಸರ್ಕಾರ ಏನು ಪಾಲಿಸಿ ಮಾಡಕ್ಕೆ ಕೊಟ್ಟಿದೆಯಲ್ಲ, ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿ, ಬಾಯಿ ಮುಚ್ಕೊಂಡು ಕನ್ನಡದವ್ರಿಗೆ ಕೆಲಸ ಕೊಡಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟು ಒಂದು ಬಿಲ್ಲನ್ನು ತರೋದಕ್ಕೆ ಹೊರಟಿದೆ. ಏನಪ್ಪ ಆ ಬಿಲ್ಲು ಅಂದರೆ, ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿನ ಕೊಡಬೇಕು, ಖಾಸಗಿಗೆ, ಅದರಲ್ಲೂ ಕೂಡ ಖಾಸಗಿ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಬಿಲ್ಲನ್ನು ತರಕೊಟ್ಟಿದೆ. ಇದು 2024ರಲ್ಲೇ ಈ ಬಿಲ್ಲು ಪಾಸಾಗಿತ್ತು ವಿಧಾನಸಭೆಯಲ್ಲಿ. ಆದರೆ 2024ರಿಂದ ಇಲ್ಲಿವರೆಗೂ ಕೂಡ ಅದನ್ನು ಜಾರಿ ಮಾಡೋವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿರಲಿಲ್ಲ. ಈಗ ಅದನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದಕ್ಕೆ ವಿರೋಧಗಳು ಉದ್ಯಮಿಗಳಿಂದ ಬರ್ತಾ ಇದೆ. ಹಾಗೆಯೇ ಜನಮಾನಸದಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ಕೊಳ್ತಿದ್ದಾರೆ. ನನ್ನ ಅಭಿಪ್ರಾಯ ಅಲ್ಲ ಇದು, ನಾನು ಕೇಳಿಸ್ಕೊಂಡಿದ್ದನ್ನು ಹೇಳ್ತಿದ್ದೀನಿ. ಜನನೂ ಕೂಡ ಮಾತಾಡ್ಕೊಳ್ತಿದ್ದಾರೆ. 2024ರಲ್ಲಿ ಅಂಗೀಕಾರ ಆಗಿರೋ ಬಿಲ್ಲು ಇಲ್ಲಿವರೆಗೂ ಯಾಕೆ ಇಟ್ಕೊಂಡ್ರು? ಈಗ ಅದನ್ನು ತರೋ ಉದ್ದೇಶ ಏನು? ಈಗ ಏನೋ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಿದೆ, ಆ ಕಾರಣಕ್ಕೆ ಇವರೇನಾದರೂ ಈಗ ಉದ್ಯಮಿಗಳನ್ನ ಈ ಬಿಲ್ ತರ್ತೀವಿ ಅಂತ ಎದುರಿಸೋ ಮುಖಾಂತರ ಏನಾದರೂ ಚೆಂದಾಗಿಂದ ಏನಾದರೂ ವಸೂಲಿ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ನನಗದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ನನಗೆ ಗೊತ್ತೂ ಇಲ್ಲ. ಹಾಗಾಗಿ ಅದೊಂದು ಕಡೆ ಇರಲಿ. ಈಗ ನಮ್ಮ ಬಯೋಕಾನ್ ಮುಖ್ಯಸ್ಥರಿದ್ದಾರಲ್ಲ ಕಿರಣ್ ಮಜುಮ್ದಾರ್ ಅವರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದಾರೆ. ಏನಕ್ಕೆ? ಈಗ ಸರ್ಕಾರ ಏನೊಂದು ಬಿಲ್ ಥರ ಕೊಟ್ಟಿದೆಯಲ್ವಾ, ಏನು ಎಕ್ಸಿಕ್ಯೂಟಿವ್ಗೆ 50% ರಿಸರ್ವೇಷನ್ ಕೊಡಿ, ನಾನ್ ಎಕ್ಸಿಕ್ಯೂಟಿವ್ಗೆ 75% ರಿಸರ್ವೇಷನ್ ಕೊಡಿ, ಮತ್ತು C ಮತ್ತು ಡಿ ಗ್ರೂಪಲ್ಲಿ ಏನು ಕೆಲಸ ಮಾಡ್ತಾರಲ್ವ ನೌಕರರು, ಅವರಿಗೆ 100% ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಏನು ತಪ್ಪಿದೆ ಇದರಲ್ಲಿ? ಏನು ತಪ್ಪು ಕಾಣ್ತಿದ್ದಾರೆ ಮೇಡಮ್ ನಿಮಗೆ? ಮಜುಮ್ದಾರ್ ಮೇಡಮ್ ಅವರೇ, ಏನು ತಪ್ಪು ಕಾಣ್ತಿದೆ ನಿಮಗೆ? ಹೇಳಿ ನೋಡೋಣ. ನೀವೇನು ಸಬೂಬು ಕೊಡ್ತಿರೋದು? ಕೆಲಸ ಗೊತ್ತಿರೋರು, ಸ್ಕಿಲ್ಡ್ ಇರೋರು ಎಲ್ಲಾದರೂ ಇದ್ರೂ ತೊಗೊಳ್ತೀವಿ ನಾವು ಅಂತ. ಯಾಕೆ ಸ್ಕಿಲ್ ಇರೋರು ಇಲ್ಲಿಲ್ವಾ? ಕೆಲಸ ಗೊತ್ತಿರೋರು ಇಲ್ಲಿಲ್ವಾ? ವಿದ್ಯಾವಂತರಲ್ಲಿ ಇಲ್ವಾ? ಹಂಗಾದ್ರೆ ನೀವು ಕಂಪ್ನಿ ಏನಕ್ಕೆ ಶುರು ಮಾಡಿದ್ರಿ ಇಲ್ಲಿ? ಇದನ್ನು ಮಳಗಾಡು ಅಂತ ಮಾಡಿದ್ರ ನೀವು? ಹೇಳ್ರಿ. ಕಿರಣ್ ಮಜುಮ್ದಾರ್ ಅವರೇ, ಏನು ಮಳಗಾಡಲ್ಲಿ ನೀವೇನು ಬಂದು ಕಂಪ್ನಿ ಮಾಡಿದ್ದೀರಾ? ನಿಮ್ಗೆ ಇಲ್ಲಿ ಎಲ್ಲ ಈ ಸವಲತ್ತುಗಳಿದೆ, ಇಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಸಿಗ್ತಾರೆ, ಮೂಲಭೂತ ಸೌಕರ್ಯಗಳಿದೆ ಅಂತ ತಾನೇ ನೀವು ಇಲ್ಲಿ ಮಾಡಿರೋದು, ಅಲ್ವೇನ್ರಿ? ಇವಾಗ ನೀವು ಕನ್ನಡದವ್ರು ಕೆಲಸ ತಗೊಳ್ಳಿ, ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಇದು 50% ಕೇಳ್ತಿರೋದು, ಏನು 100% ಏನು ಕೇಳ್ತಿಲ್ಲ. ಆ 50% ತೊಗೊಳ್ಳಿ, 75% ತೊಗೊಳ್ಳಿ, ನಾನ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ನಮ್ಗೆ ಬೇಕಾದ ಕಡೆ ತೊಗೊಳ್ತೀವಿ. ಇದು ನೀವು ನಮ್ಮ ಮೇಲೆ ಏನೋ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ಕಾನೂನು ತರ್ತೀರಂತ. ಏನು ರೀ ದಬ್ಬಾಳಿಕೆ ಇದು? ನೀವು ಕಾರ್ಖಾನೆ ಕಟ್ಟಿರೋ ಜಾಗ ನಮ್ಮ ರೈತರದು, ಹೌದು. ನೀವು ಕಟ್ಟಿದ್ದೀರಲ್ಲ ಕಾರ್ಖಾನೆ, ಈಗ ಯಾರ ಜಾಗ ಅದು? ಏನು ಆಕಾಶದಿಂದ ಉದುರ್ಸ್ಕೊಂಬಂದ್ರ ನೀವು? ಏನಿಲ್ವಲ್ಲ, ನಮ್ಮ ಜಾಗ ರೀ ಅದು, ನಮ್ಮ ರೈತರು ಮಾಡಿರೋದು. 106 ವರ್ಷಗಳಿಂದ 10 ತಲೆಮಾರುಗಳಿಂದ ಉಳಿಸ್ಕೊಂಬಂದು ಜಾಗನ. ಅದನ್ನು ನೀವೊಂದು ಕಂಪ್ನಿ ಮಾಡ್ತೀರಿ, ನಮ್ಮ ಅಕ್ಕಪಕ್ಕ ಊರುಗಳಲ್ಲಿರೋರಿಗೆ ನಮಗೆ ಕೆಲಸ ಕೊಡ್ತೀರಾ ಅಂತ ಹೇಳಿ ನಮ್ಮ ರೈತರು ಉದಾರವಾಗಿ ನಿಮಗೆ ಜಾಗ ಕೊಟ್ಟಿದ್ದಾರೆ. ನೀವು ಅದನ್ನೆಲ್ಲ ಮರೆತುಬಿಟ್ಟು ಇವತ್ತು ನಾವು ಯಾಕೆ ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅಂದರೆ, ನಮ್ಗೆ ಎಲ್ಲಿಗೆ ಜನ ಸಿಗ್ತಾವೆ ಅಲ್ಲಿಂದ ಕರ್ಕೊಂಡು ಬರ್ತೀವಿ ಅಂದ್ರೆ ಹಂಗೆ ನಾವೇನು ಮಾಡಬೇಕಿಲ್ಲಿ ಹೇಳಿ? ಹೇಳ್ರಿ ಕಿರಣ್ ಮಜುಮ್ದಾರ್ ಮೇಡಮ್ ಅವರೇ, ಹೇಳಿ. ನಿಮಗೆ 106 ಎಕರೆ ಜಿಗಣಿನಲ್ಲಿ ಜಾಗ ಕೊಟ್ಟಿದ್ದಾರಲ್ಲ, ಯಾರ್ದದು? ಅದೇ ನಿಮ್ಮ ಪಿತಾರ್ಜಿತ ಆಸ್ತಿನ? ಅದು ಏನು ಅಲ್ವಲ್ಲ, ನಮ್ಮ ರೈತರ ಆಸ್ತಿ ಕಣ್ರಿ ಅದು. ನೀವು ನಮ್ಮ ರೈತರ ಮಕ್ಕಳಿಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತೀರಿ ನೀವು? ಏನು UP MP ಇಂದ ಕರ್ಕೊಂಬಂದು ಕೆಲಸ ಕೊಡ್ತೀರಾ? ನೀವು ಅದನ್ನೇ ಮಾಡ್ತಿರೋದು. ಏನಕ್ಕೆ ನೀವು ಅದನ್ನು ಮಾಡ್ತಿರೋದು? ಅವ್ರು ನೀವು ಎಷ್ಟು ಸಂಬಳ ಕೊಟ್ಟರೆ ಕೆಲಸ ಮಾಡ್ತಾರೋ ಅವರು, ಅದಕ್ಕೋಸ್ಕರ ಅಲ್ವಾ? ವೀಕ್ಷಕರೇ ನೋಡಿ,
ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಕರ್ನಾಟಕ ಮತ್ತು ಬೆಂಗಳೂರು ಎಸ್ಪೆಷಲಿ, ನಾನು ವಿಶೇಷವಾಗಿ ಹೇಳ್ತೀನಿ ಬೆಂಗಳೂರಿಗೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ. ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತಾ ಇಲ್ಲ ಕಣ್ರಿ ಲೋಕಲ್ ಅವರಿಗೆ, ಕನ್ನಡಿಗರಿಗೆ. ಹಾಂ, ನೀನು ಯಾವ ಭಾಷೆ, ನೀನು ಯಾವ ಸ್ಟೇಟ್ನವನು ಅಂತ ಕೇಳಿ ಇವತ್ತು ಕೆಲಸ ಕೊಡೋವಂಥ ಪರಿಸ್ಥಿತಿನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಈ ಉದ್ಯಮಿಗಳು, ಈ ಕಾರ್ಪೊರೇಟ್ನವರು. ಇವರು ಏನಪ್ಪ ಇವ್ರ ಉದ್ದೇಶ ಅಂದರೆ ನೋಡಿ, ಹೊರಗಡೆಯಿಂದ ಇವತ್ತು ಏನು UP, MP, ಬಿಹಾರ್, ಮಹಾರಾಷ್ಟ್ರ, ನಾರ್ತ್ ಈಸ್ಟಿಂದ ಸಾಕಷ್ಟು ಜನ ಕೆಲಸಗಳಿಗೆ ಇವತ್ತು ಬೆಂಗಳೂರು ನಗರ, ಕರ್ನಾಟಕದ ಮೂಲೆಗೆ ಹೋಗ್ತಿದ್ದಾರೆ. ಇವ್ರಿಗೆಲ್ಲ ಏನಂದರೆ ನೋಡಿ, ಇವರಿಗೆ ಏನೂ ಬೇಡ, ಎಲ್ಲ ಒಂದು ಖಾಲಿ ಜಾಗ ಕೊಟ್ಟರೆ ಒಂದು ಶೆಡ್ ಹಾಕೊಂಡು ಜೀವನ ಮಾಡಿಬಿಡ್ತಾರೆ ಇವರು. ಇವ್ರಿಗೆ ನೀವು ಎಷ್ಟಾದರೂ ಸಂಬಳ ಕೊಡಿ, 200, 300, 400 ನೀವು ಎಷ್ಟಾದರೂ ಸಂಬಳ ಕೊಡಿ ಕೆಲಸ ಮಾಡ್ತಾರೆ. ಏನಕ್ಕೆ ಅಂದರೆ ಇವ್ರು ಯಾವ ಸಂಬಂಧಗಳನ್ನ ಇಟ್ಕೊಂಡು ಬರಲ್ಲ, ಇಲ್ಲಿ ಒಬ್ಬೊಬ್ಬರಾಗಿ ಬರ್ತಾರೆ. ಅವ್ರಿಗೇನು ಒಂದಿಷ್ಟಾಗಲೇ ಜಾಗ ಸಿಕ್ಬಿಟ್ರೆ ಸಾಕು. ಅವ್ರಿಗೇನು ಕರೆಂಟ್ ಬೇಡ, ಟಾಯ್ಲೆಟ್ ಬೇಡ, ನೀರು ಬೇಡ, ಏನು ಯಾವ ಮೂಲಭೂತ ಸೌಕರ್ಯಗಳು ಬೇಡ. ಅವರು ಜೀವನ ಮಾಡೋಕ್ಕೆ ರೆಡಿ ಇದ್ದಾರೆ. ಮತ್ತು 10 ಗಂಟೆ, 12 ಗಂಟೆ, 24 ಗಂಟೆ ಬೇಕಾದರೂ ಈ ಜನ ಕೆಲಸ ಮಾಡ್ತಾರೆ. ಈ ಉದ್ಯಮಿಗಳು ಎಷ್ಟು ಕೂಲಿ ಕೊಡ್ತಾರೆ ಅಷ್ಟು ಕೂಲಿ ತೊಗೊಳಕ್ಕೆ ರೆಡಿ ಇದ್ದಾರೆ ಅವರು. ಆದರೆ ನಾವಾಗ ಮಾಡೋಕ್ಕಾಗುತ್ತಾ? ಖಂಡಿತ ನಾವಾಗ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಸ್ಥಳೀಯರು. ಹೌದು, ನಮಗಿಲ್ಲೆಲ್ಲ ಸಂಬಂಧಗಳಿದೆ. ನಾವು ಹೆಂಗಂದ್ರೆ ಜೀವನ ಮಾಡೋಕ್ಕಾಗಲ್ಲ ಇಲ್ಲಿ. ನಮಗೆ ಒಂದು ಸ್ಟ್ಯಾಂಡರ್ಡ್ ಲಿವಿಂಗ್ ಲೈಫ್ ಅಂತಿದೆ, ನಾವು ಅದನ್ನು ಲೀಡ್ ಮಾಡಲೇಬೇಕಿಲ್ಲಿ. ಆ ಕಾರಣಕ್ಕೋಸ್ಕರ ಇವ್ರುಗಳೇನು ಮಾಡ್ತಿದ್ದಾರೆ, ಕಮ್ಮಿ ಸಂಬಳಕ್ಕೆ ಜನ ಸಿಗ್ತಾರೆ ಅಂತ ಹೇಳಿ ಹೊರಗಡೆಯಿಂದ ಎಲ್ಲ ಕರ್ಕೊಂಡು ಬಂದು ಇವತ್ತು ಕೆಲಸಗಳು ಮಾಡಿಸ್ತಿದ್ದಾರೆ. ನಮ್ಗಳಿಗೆ ಲೋಕಲಲ್ಲಿ ನಾವೇನು ಕನ್ನಡಿಗರು ಅಂತ ಇದ್ದೀವಲ್ವ, ಇಲ್ಲಿ ನಮಗೆ ಕೆಲಸನೇ ಸಿಗ್ತಾ ಇಲ್ಲ ಇವತ್ತು. ಆ ಕಾರಣಕ್ಕೋಸ್ಕರ ಸರ್ಕಾರ ಒಂದು ಬಿಲ್ಲನ್ನು ಕೊಟ್ಟಿದ್ರೆ ಇವತ್ತು ಅದನ್ನೂ ಕೂಡ ಇವತ್ತು ವಿರೋಧ ಮಾಡ್ತಿದ್ದಾರೆ ಈ ಉದ್ಯಮಿಗಳು ಅಂತ ಹೇಳಿದರೆ. ಏನಿರಬೇಕು ಇವ್ರ ಮನಸ್ಸಲ್ಲಿ, ಎಂಥ ಮಾನಸಿಕತೆ ಇರಬೇಕು ಇವ್ರದ್ದು ಹೇಳಿ. ನಮ್ಮಲ್ಲಿ ಎಲ್ಲ ಇದೆ ಕಣ್ರಿ. ನಿಮ್ಗೆ ಯಾವ ಸ್ಕಿಲ್ ಬೇಕು ರೀ? ಯಾವ ಸ್ಕಿಲ್ ಬೇಕು ನಿಮಗೆ? ಎಲ್ಲ ಸ್ಕಿಲ್ಡ್ ವರ್ಕರ್ಸು ಇಲ್ಲೇ ಇದ್ದಾರೆ ಬೆಂಗಳೂರಲ್ಲೇ, ಕರ್ನಾಟಕದಲ್ಲಿದ್ದಾರೆ, ಕನ್ನಡದವರೇ ಇದ್ದಾರೆ. ಆದರೆ ನೀವು ಹುಡುಕ್ತಾ ಇಲ್ಲ ಅಷ್ಟೇ. ನಿಮ್ಮ ಉದ್ದೇಶ ಏನು? ಕೊಡಬಾರ್ದು, ಅದಕ್ಕೋಸ್ಕರ ನೀವು ಹುಡುಕ್ತಿಲ್ಲ. ನಿಮ್ಮ ಕೆಲಸಗಾರರು ಸಿಕ್ಕಿದ್ರು ಕೂಡ ನೀವು ಕನ್ನಡದವ್ರು ಕೊಡಲ್ಲ. ಏನೋ ಸರ್ಕಾರಗಳದ್ದು ಕಣ್ಣೊರೆಸೋದಕ್ಕೆ ಒಂದಷ್ಟು ಜನರು ಕೊಟ್ಟಿರ್ತೀರಿ, ನೀವು ಒಪ್ಕೊಳ್ತೀವಿ, ನಾವು ಇಲ್ಲ ಅಂತಲ್ಲ. ಆದರೆ ಇವತ್ತು ಸರ್ಕಾರ ಏನು ಪಾಲಿಸಿ ಮಾಡೋಕ್ಕೆ ಕೊಟ್ಟಿದೆಯಲ್ಲ, ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿ, ಬಾಯಿ ಮುಚ್ಕೊಂಡು ಕನ್ನಡದವ್ರಿಗೆ ಕೆಲಸ ಕೊಡಿ. ನಿಮ್ಮ ಬೇರೆ ರಾಜ್ಯದ ಪ್ರೀತಿ ಆಮೇಲೆ ನೋಡೋಣ. ಅದನ್ನು ಬಿಟ್ಬಿಟ್ಟು ನಾವು ಇದು ಒಪ್ಕೊಡೋದಿಲ್ಲ ಅಂದರೆ ದಯವಿಟ್ಟು ನನ್ನ ಮನವಿ ಇದೆ ಸರ್ಕಾರದವ್ರಿಗೆ, ದಯವಿಟ್ಟು ಇದನ್ನು ನೀವೇನೀಗ ಮಾಡೋಕ್ಕೆ ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿದೆ. ನೀವು ಕನ್ನಡಿಗರಿಗೆ ನ್ಯಾಯ ಕೊಡ್ಸೋಕೆ ಕೊಟ್ಟಿದ್ದೀರಿ. ದಯವಿಟ್ಟು ನೀವು ಈ ಬಿಲ್ಲನ್ನು ತರಲೇಬೇಕು. ಕಿರಣ್ ಮಜುಮ್ದಾರ್ ಮೇಡಮ್ ಅವರೇ, ನೀವು ನೋಡಿ, ನಿಮ್ಮ ವಿರೋಧ ಇವತ್ತು ಕನ್ನಡಿಗರ ವಿರೋಧ ನೀವು ಕಟ್ಕೊತಾ ಇದ್ದೀರಿ. ಹೌದು, ನಿಮಗೆ ಕರ್ನಾಟಕ ಎಲ್ಲನೂ ಕೊಟ್ಟಿದೆ. ಹೌದು ನೋಡಿ, ನಮ್ಮ ಮಂಡ್ಯ, ಮದ್ದೂರು, ಮೈಸೂರು, ಹಾಸನ ಈ ಭಾಗದಲ್ಲಿ ಕಾವೇರಿ ನದಿಯಿಂದ ನೀರನ್ನು ತಗೊಂಡು 3 ಬೆಳೆ ಜನ ರೈತರುಗಳು 3 ಬೆಳೆನ ಬೆಳೀತಾಯಿದ್ರು. ಆದರೆ ಇವತ್ತು ನಿಮ್ಮಂಥ ಉದ್ದಿಮೆಗಳಿಗೆ ನೀರು ಕೊಡಬೇಕು ಬೆಂಗಳೂರಿಗೆ ಅಂತ ಹೇಳಿ ಒಂದೇ ಒಂದು ಬೆಳೆಗೆ ನೀರು ಕೊಟ್ಟು ಇವತ್ತು ನಿಮ್ಮ ಉದ್ದಿಮೆಗಳಿಗೆ ಕಾವೇರಿಯಿಂದ ನೀರು ತೆಗೆದುಕೊಡ್ತಾ ಇದ್ದೀವಿ. ಆ ರೈತರು 2 ಬೆಳೆನ ತ್ಯಾಗ ಮಾಡಿದ್ದಾರೆ. ಯಾಕೆ ಗೊತ್ತಾ? ನನ್ನ ರಾಜ್ಯದಲ್ಲಿ, ನನ್ನ ಊರಲ್ಲಿ ಒಂದು ಇಂಡಸ್ಟ್ರಿ ಬಂದರೆ ನನ್ನ ಮಕ್ಕಳಿಗೊಂದು ಕೆಲಸ ಸಿಕ್ಕುತ್ತೆ, ನನ್ನ ಮಕ್ಕಳು ಕೂಡ ಒಂದು ಒಳ್ಳೆ ಜೀವನ ಸಾಗಿಸ್ಬೋದು ಅನ್ನೋ ಕಾರಣಕ್ಕೆ 2 ಬೆಳೆನ ತ್ಯಾಗ ಮಾಡಿ ನಿಮಗೆ ನೀರು ಕೊಡ್ತಿದ್ದಾರೆ. ಆ ಕೃತಜ್ಞತೆ ನಿಮ್ಗೆ ಇರಬೇಕಲ್ವಾ? ಇರಬೇಕಲ್ವಾ ಮೇಡಮ್ ಅವರೇ? ನಿಮಗಿರಬೇಕು ಆ ಕೃತಜ್ಞತೆ. ಆ ಕೃತಜ್ಞತೆ ನೀವಿಲ್ಲ ಅಂದರೆ ನೀವು ಇಲ್ಲಿ ಇರೋದಕ್ಕೂ ಕೂಡ ಯೋಗ್ಯರಲ್ಲ ಅಂತ ಹೇಳಬೇಕಾಗತ್ತೆ. ಹೌದು, ನೀವೇನೇ ಇಂಡಸ್ಟ್ರಿ ಮಾಡಿರ್ಬೋದು, ನೀವು 1000 ಜನಕ್ಕೆ ಕೆಲಸ ಕೊಟ್ಟಿರ್ಬೋದು, ಆಯಿತಾ? ನಮಗೆ ಆ ಕೃತಜ್ಞತೆ ಇದೆ. ಆದರೆ ನಿಮಗೂ ಕೂಡ ಈ ರಾಜ್ಯದ ರೈತರು ಏನು ತ್ಯಾಗ ಮಾಡಿದ್ದಾರೆ ಅನ್ನೋ ಒಂದು ಮನಸ್ಸು ಕೂಡ ನಿಮಗಿರಬೇಕು. ಅದನ್ನು ಅರ್ಥ ಮಾಡಿಕೊಂಡು ನೀವು ಇಲ್ಲಿ ಏನು ಕೆಲಸ ಮಾಡೋಕ್ಕೆ ಕನ್ನಡಿಗರು ಸಿಗ್ತಿದ್ದಾರಲ್ಲ, ಅದು ಯಾವುದೇ ಕೆಲಸ ಆಗಿರಲಿ, ಅದು ಮೇಲ್ಮಟ್ಟದಿಂದ ಹಿಡಿದು ಕೆಳಮಟ್ಟದವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಿಮ್ಮನ್ನು ಆಗ್ರಹ ಮಾಡ್ತಾಯಿದ್ದೀನಿ. ಇದನ್ನು ಆಗ್ರಹ ಮಾಡೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.